ಜನಗಳಿಗೆ ಬೇಜಾರು ತೊಂದರೆ ಆಗ್ತದೆ, ಬೇಜಾರು ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ರೈತರು ಸಿಕ್ಕಾಪಟ್ಟ ಕಷ್ಟ ಇದೆ. ಇಂಟೀರಿಯರ್ ಪ್ಲೇಸ್ ಆಗಿರೋದ್ರಿಂದ ಒಂದು 13 ಕಿಲೋಮೀಟ್ರು ಹೋಬಳಿ ಲೆವೆಲ್ ಇದ್ರೂ ರೈತರು ಸ್ಪಂದಿಸ್ತಾ ಇಲ್ಲ. ಗಮನದಲ್ಲಿ ಇಟ್ಕೊಂಡು ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಿ ಸುಮಾರು ಒಂದು ದಿನಕ್ಕೆ ಒಂದು 30ರಿಂದ 40 ಬಸ್ಗಳು ಓಡಾಡ್ತಾ ಇದ್ದಾವೆ, ಫ್ಯಾಕ್ಟ್ರಿ ವ್ಯಾನ್ಗಳು, ಬೈಕ್ಗಳು ಒಂದು 100ರಿಂದ 150 ಬೈಕ್ಗಳು ಓಡಾಡ್ತವೆ. ಮಕ್ಕಳಿಗೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ಇದನ್ನು ಬೇಗನೆ ಪರಿಹಾರ ಮಾಡ್ಕೊಂಡು ತೂಪ್ಬೇರೆ ಮೇನ್ ರಸ್ತೆಯಿಂದ ಈ ರೋಡ್ ಏನು ಗುಂಡಿಗಳು ಬಿದ್ದಿದೆ, ಈ ಗಾಡಿಗಳು, ಈ ಫ್ಯಾಕ್ಟ್ರಿ ಗಾಡಿಗಳಾಗಲಿ, ಬಸ್ಗಳಾಗಲಿ, ಈ ರೋಡಲ್ಲಿ ಹೋಗೋ ಹಾಲಿನ ಗಾಡಿಗಳಾಗಿ ಈ ಥರ ಗುಂಡಿಗಳು ಬಿದ್ದಿದ್ರೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ? ಆ ಸರ್ಕಾರದವರು ಕಣ್ಣು ಮುಚ್ಕೊಂಡು ಕೂತಿದ್ದಾರಾ? ಈ ಗುಂಡಿಗಳಿಗೆ ಹೆಂಗೆ ಓಡಾಡಬೇಕು? ಮುಂದಿನ ದಿನಗಳಲ್ಲಿ ಒಬ್ಬ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ, ಡೆಲಿವರಿಗೆ ಹೋಗ್ಬೇಕಾದ್ರೂ ಕೂಡ ಈ ರೋಡಲ್ಲಿ ಆ ಪರಿಸ್ಥಿತಿ ಆಗಿದೆ. ಆಂಬುಲೆನ್ಸ್ ಬರ್ತಾ ಇಲ್ಲ. ಈ ಗುಂಡಿಗಳಿಗೆ ಆಗಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ತಕ್ಷಣವೇ ಮಿನಿಸ್ಟ್ರ್ ಇದನ್ನು ಗಮನಕ್ಕೆ ತಗೊಬೇಕು. ಯಾಕಂದರೆ KH ಮುನಿಯಪ್ಪ ಅವರು ಮಿನಿಸ್ಟರ್ ಆಗಿದ್ದಾರೆ. ಸುಮಾರು ನಾವು ಈ ರೋಡಿಂದ ಅರ್ಜಿಗಳನ್ನು ಕೊಟ್ಟಿದ್ದೇವೆ. ಅವರು ಸಹ ಹೇಳಿದ್ದಾರೆ, ಈ ಕೆಲಸ ಮಾಡಿಕೊಡ್ತೀವಿ 2 ದಿನದಲ್ಲಿ MP ಎಲೆಕ್ಷನ್ ಆಗಲಿ ಅಂತ ಹೇಳಿದ್ದಾರೆ. ದಯವಿಟ್ಟು MP ಎಲೆಕ್ಷನ್ ಆಗಿದೆ, ದಯವಿಟ್ಟು ಇದನ್ನು ಎತ್ತೆತ್ಕೊಬೇಕು. ಈ ಮರಗಳು ಆ ಸೈಡ್ ಈ ಸೈಡೆಲ್ಲ ರೋಡಲ್ಲಿ ಬಗ್ಬಿಟ್ಟಿದ್ದಾವೆ. ಒಂದು ಗಾಡಿ ಬೇಕು ಸಮೇತ ಬಸ್ ಅವರ ಬಂದು ಸೈಡ್ ಹೊಡೆಯೋ ಪರಿಸ್ಥಿತಿ ಬಂದಿದೆ ಈ ರೋಡಲ್ಲಿ. ಆ PW ಅವ್ರು ಏನು ಮಾಡ್ತಾ ಇದ್ದಾರೆ? ದಯವಿಟ್ಟು ಇದನ್ನು ಗಮನ ತಗೊಬೇಕಂತ ನಾವು ಈ ಹಳ್ಳಿ ರೈತರು ಹಾಗೂ ಮಹಿಳೆಯರು, ಮಹಿಳೆಯರು ಕಾಲೇಜಿಗಂತೂ ಹೋಗೋಕ್ಕಾಗ್ತಾ ಇಲ್ಲ. ಫಸ್ಟ್ ಈ ರೋಡನ್ನು KH ಮುನಿಯಪ್ಪ ಅವರು ಗಮನಕ್ಕೆ ತಗೊಬೇಕಂತ ಹೇಳ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ರೋಡಂತೂ ಕಿತ್ತೋಗ್ಬಿಟ್ಟಿದೆ. ಫಸ್ಟ್ ಈ ರೋಡು ನಮಗೆ ರೆಡಿ ಮಾಡಿಸ್ಕೊಡ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಮುಂದಿನ ದಿನಗಳಲ್ಲಿ ಈ ರೋಡು ಪೂರ್ತಿ ಕಳ್ಬೇಕಾಗಿದೆ. KH ಮುನಿಯಪ್ಪ ಅವ್ರಿಗೆ ಸುಮಾರು ಸತಿ ಈ ರೋಡಿನ ಬಗ್ಗೆ ಗಮನ ಹರಿಸಿದ್ದೀವಿ. ಆದರೂ ಕೂಡ ಇವತ್ತು ನಾಳೆ ಅಂತೇಳಿ ಈ ಮಳೆ ಜಾಸ್ತಿ ಆಗಿದೆ. ಈ ವೆಹಿಕಲ್ ಓಡಾಡಿ ಗುಂಡಿಗಳಂತೂ ಒಂದು ಮೊಣಕಾಲುದ್ದ ಗುಂಡಿ ಬಿದ್ದಿದ್ದಾವೆ. ದಯವಿಟ್ಟು PWಗೆ ಇವತ್ತೇ ಕ್ರಮ ಕೊಡಿಸಿ ಅವ್ರು ನ್ಯಾಯ ಕೊಡಿಸ್ಬೇಕು ನಮಗೆ. ಇಲ್ಲಾಂದ್ರೆ ಈ ಮುಂದಿನ ದಿನಗಳಲ್ಲಿ DC ಆಫೀಸ್ ಆಗಲಿ, ಇಲ್ಲ ತೊಪ್ಪಳಾಪುರ PW ಆಫೀಸ್ ಆಗಲಿ, ನಾವು ಧರಣಿ ಹಾಕ್ತೀವಿ, ಮುತ್ತಿಗೆ ಹಾಕ್ತೀವಿ. ಮುಂದಿನ ದಿನಗಳಲ್ಲಿ ಈ ರಸ್ತೆ ಬೇಕೇ ಬೇಕು. ನಮಗೆ ಬೇಗ ಅಭಿವೃದ್ಧಿ ಪಡಿಸ್ಬೇಕಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಾಧ್ಯಮದವ್ರಿಗೂ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸ್ನೇಹಿತ ಈ ಅಕ್ಕಪಕ್ಕ ಹಳ್ಳಿಯವರು ಎಲ್ಲರೂ ಒಂದು ರಸ್ತೆ ತಡೆ ಮಾಡಿ ಎಲ್ಲ ಸಹಕರಿಸ ಕೊಟ್ಟಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮಳೆಗಾಲ ಬಂತು ಅಂದರೆ ಸಾಕು, ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಓಡಾಡಲಿಕ್ಕೆ, 2 ವೀಲರ್ ಸಮೇತ ಓಡಾಡಲಿಕ್ಕೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕ ಬಂಧುಗಳು. ಇದನ್ನು ಅತಿ ಸೂಕ್ಷ್ಮವಾಗಿ ಪರಿಗಣಿಸಿ ಈ ಎಲ್ಲ ಜನತೆಗೂ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಈ ಸರ್ಕಾರಕ್ಕೆ ನೀವು ಒಂದು ಮನವಿಯನ್ನು ಸಲ್ಲಿಸಬೇಕು. ನಾವು ಸುಮಾರು ಮನವಿಗಳನ್ನು ಲಾಸ್ಟ್ ಇದರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇಲ್ಲಿ ಕಂದಾಯ ಇಲಾಖೆ ಮನೆ ಬಾಗಿಲಿಗೆ ಅಂತ ಕಾರ್ಯಕ್ರಮ ಬಂದಾಗ ನೇರವಾಗಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಅವರು ಡೈರೆಕ್ಟಾಗಿ ಅವ್ರಿಗೇ ಪತ್ರವನ್ನು ಬರೆದು ಈ ರೋಡನ್ನ ವ್ಯವಸ್ಥೆಯನ್ನು ರೆಡಿ ಮಾಡಿಕೊಡ್ಬೇಕು ಅಂತ ಬರೆದಿದ್ದೆ. ಆಗಲೂ ಸರ್ಕಾರ ಗಮನಕ್ಕೆ ತಗೊಳ್ಳಿಲ್ಲ. ಈಗ KH ಮುನಿಯಪ್ಪ ಅವರು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂತ್ರಿಗಳಾಗಿದ್ದಾರೆ. ಅವ್ರಿಗೂ ಸಹ ಮನವಿ ಪತ್ರಗಳನ್ನು ಸುಮಾರು ಸರಿ ಕೊಟ್ಟಿದ್ದೀವಿ. ಆದ್ರೂ ಏನೋ ಈ ನಮ್ಮ ತೂಪ್ಗೆರೆ ಹೋಬಳಿಯನ್ನು ಯಾಕೋ ಕಡೆಗಣಿಸ್ತಾ ಇದ್ದಾರೆ. ಈ ದೇವನಹಳ್ಳಿ ಕ್ಷೇತ್ರದ ಲಾಸ್ಟ್ ಬಾರ್ಡರ್ ಆಗಿರೋದ್ರಿಂದ ತೂಪ್ಗೆರೆ ಹೋಬಳಿಯನ್ನು ಕಡೆಗಣಿಸ್ತಾ ಇದ್ದಾರೆ. ಯಾವುದೇ ರೀತಿ ಕಡೆಗಣಿಸಬಾರ್ದು, ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ರಸ್ತೆಯನ್ನು ಲೋಕೋಪಯೋಗಿ ಇಲಾಖೆಯಿಂದ ಜಾರಿಗೆ ಮಾಡಿ ಫಸ್ಟು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳ್ತಾ ಇಲ್ಲೆಲ್ಲ ಬಂದಿದ್ದಾರೆ ನಮ್ಮ ಬಂಧುಗಳಿಗೆಲ್ಲ
ಈ ಮನವಿ ಕೊಡ್ತಾ ಎಲ್ಲರೂ ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ಇವತ್ತು ಈ ರೀತಿಯಲ್ಲಿ ಮನಗಂಡು ಸರ್ಕಾರದ ಗಮನಕ್ಕೆ ತರಬೇಕು ಅಂತೇಳಿ ಇದು ರಸ್ತೆ ಬೇಗ ರೆಡಿ ಮಾಡಬೇಕು ಅಂತ ಮನವಿ ಪತ್ರವನ್ನು ಸಲ್ಲಿಸೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಮಸ್ಕಾರ ಸರ್. ನಮ್ಮ ರೋಡು ಈಗೈತೆ. ನಮ್ಮದು ಎಲ್ಲ ಏನು ಸಾಗಿಸ್ಬೇಕು ಅಂದ್ರೂ ಕಷ್ಟ ಆಗ್ತೈತೆ. ರೈತರುಗಳಿಗೆ ಬಲೆ ಸಮಸ್ಯೆ ಆಗ್ತೈತೆ. ಯಾವೊಬ್ರು